ನಮಸ್ಕಾರ. ಒಬ್ಬರು ಪ್ರಶ್ನೆಯನ್ನು ಕೇಳಿದ್ದಾರೆ. ಮೇಡಮ್, ಈಗ ಸರ್ಪದೋಷಗಳನ್ನೆಲ್ಲ ನಿವಾರಣೆ ಮಾಡ್ತೀರಲ್ವಾ? ಈಗ ನಾನೂ ಕೂಡ ಅಷ್ಟೇ ಸರ್ಪದೋಷ ಇತ್ತು ಅಂತೇಳಿ ಸುಮಾರು ಕಡೆಯಲ್ಲೆಲ್ಲ ನನ್ನ ಜಾತಕನ ತೋರಿಸಿದಾಗ ಹೇಳ್ತಾ ಇದ್ರು, ನಾನು ನಂಬ್ತಾ ಇರಲಿಲ್ಲ. ಆಮೇಲೆ ನಿಮ್ಮ ಹತ್ರ ಬಂದಮೇಲೆ ನನಗೆ ಗೊತ್ತಿಲ್ದಲೇ ನೋಡೇ ಬಿಡೋಣ, ಈಗ ನನಗೆ ಮದುವೆ ಸೆಟ್ ಆಗ್ತಿಲ್ಲ, ಅದು ಏನು ಇದು ಪ್ರೊಸೀಜರ್ ಹೇಳ್ತಾರೋ ಅದನ್ನು ಫಾಲೋ ಮಾಡಿ ನೋಡೋಣ ಅಂತ ಹೇಳಿದಾದಮೇಲೆ ನನಗೆ 1 ಇಯರ್ ಒಳಗಡೆ ಮದುವೆ ಸೆಟ್ ಆಯಿತು. ಅದು ನಾನು ಲಕ್ಕಿ ಪರ್ಸನ್ ಅಂತಲೇ ಹೇಳ್ಬೋದು. ಅದೇನೋ ಗೊತ್ತಿಲ್ಲ, ಯಾವುದೇ ಗಂಡುಗಳು ಬಂದು ನೋಡ್ಕೊಂಡು ಹೋದ್ರೂ ಕೂಡ ಅಷ್ಟೇ ಅವರು ಏನು ಕೂಡ ರಿಪ್ಲೈ ಮಾಡ್ತಾ ಇರಲಿಲ್ಲ. ಸುಮಾರು ಗಂಡುಗಳನ್ನ ನಮ್ಮ ಮನೆಯಲ್ಲಿ ನೋಡಿದ್ದಾರೆ. ಆದರೆ ನಾನು ನೋಡೋಕ್ಕೂ ಅಷ್ಟಕ್ಕಷ್ಟೇ, ನನ್ನ ಕೆಲಸನೂ ಅಷ್ಟಕ್ಕಷ್ಟೇ. ಆದರೆ ಹುಡುಗ ಸಿಕ್ಕಿರೋನು ಅಷ್ಟು ಅಂದರೆ ತುಂಬಾ ಚೆನ್ನಾಗಿದ್ದಾನೆ, ವಿದ್ಯಾವಂತ, ಬುದ್ಧಿವಂತ, ಮತ್ತು ಸಖತ್ತು ಹ್ಯಾಂಡ್ಸಮ್ ಇದ್ದಾನೆ. ಅಂಥ ಒಂದು ಒಳ್ಳೆ ಹುಡುಗ ನನ್ನ ಲೈಫಲ್ಲಿ ಸಿಗ್ತಾನೆ ಅಂತಲೇ ಅಂದ್ಕೊಂಡಿರಲಿಲ್ಲ ಮೇಡಮ್. ಆದರೆ ನೀವು ಕೊಟ್ಟಂಥ ಅರಿಶಿಣದಿಂದ ಅಷ್ಟೊಂದು ಮಹಿಮೆ ಇದೆಯಾ, ಅಥವಾ ಆ ಅರಿಶಿಣದಲ್ಲಿ ಏನು ಶಕ್ತಿ ತುಂಬಿ ಕೊಡ್ತೀರಾ? ಅದು ನೋಡೋಕ್ಕೆ ಅರಿಶಿಣ ಥರನೇ ಇರುತ್ತಲ್ವ, ಅಥವಾ ಅರಿಶಿಣದಲ್ಲೇ ಏನಾದರೂ ರೆಡಿ ಮಾಡಿಕೊಡ್ತೀರಾ? ಅದು ನನಗೆ ಗೊತ್ತಿಲ್ಲ. ಆದರೆ ನನಗೆ 1 ವರ್ಷದಲ್ಲಿ ರಿಸಲ್ಟ್ ಬಂತು. ನನಗೆ ಈ ಸರ್ಪದೋಷ ನಿವಾರಣೆಯನ್ನು ಮಾಡೋದಕ್ಕೆ ಹೇಳಿದ್ರಲ್ಲ, ಅರಿಶಿನ ಸ್ನಾನದ್ದೆಲ್ಲ ನೀವು ಕೊಟ್ಟಿದ್ರಲ್ಲ ಮೇಡಮ್, ಅದಾದಮೇಲೆ ನನಗೆ ಒಂದು 3 ಗಂಡು ಬಂದು ನೋಡ್ಕೊಂಡು ಹೋದರು. 3ನೇ ಗಂಡು ನನಗೆ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಯಿತು. ಅದು ಅಲ್ಲದೆ ಒಂದು ತಕ್ಕ ಮಟ್ಟಿಗೆ ಶ್ರೀಮಂತ ವ್ಯಕ್ತಿ, ಸಮಾಜದಲ್ಲೂ ಒಳ್ಳೆಯ ಹೆಸರು ಇರ್ತಕ್ಕಂಥನು, ಬಿಸ್ನೆಸ್ ಮ್ಯಾನು. ಬಟ್ ನನಗೆ ಇಂಥ ಒಬ್ಬ ಒಳ್ಳೆ ಹುಡುಗ ಸಿಗ್ತಾನೆ ಅಂತಲೇ ಅಂದ್ಕೊಂಡಿರಲಿಲ್ಲ. ನನ್ನ ಮನಸ್ಸಲ್ಲಿ ಅದೇ ಕಾಡುವಂತಹ ಪ್ರಶ್ನೆ ಏನಪ್ಪ ಅಂತ ಅಂದರೆ, ನಿಜವಾಗ್ಲೂ ಸರ್ಪದೋಷ ಅನ್ನೋದು ಇಷ್ಟೊಂದು ಕೆಲಸ ಮಾಡುತ್ತಾ, ಇಷ್ಟೊಂದು ವರ್ಕ್ ಮಾಡುತ್ತಾ? ಆ ದೋಷ ನಿವಾರಣೆ ಆದಮೇಲೆ ನಮಗೆ ಆಗುವಂತಹ ಅನುಕೂಲಗಳು ನಿಜವಾಗ್ಲೂ ಅದು ತುಂಬಾ ಆಶ್ಚರ್ಯಕರವಾಗಿದೆ. ನೀವು ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಬಟ್ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ, ಇದು ಅನುಮಾನ ಅಂತ, ನಾನು ದೇವ್ರ ಬಗ್ಗೆ ನಾನು ಅನುಮಾನ ಪಡ್ತಾ ಇಲ್ಲ. ಬಟ್ ನನ್ನ ಮನಸ್ಸಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ಪ್ರಶ್ನೆ ಇದೆ. ಸೊ ಹಾಗಾಗಿ ನಾನು ಕೇಳ್ತಾ ಇರೋದು ಅಂಥೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಥರ ಸುಮಾರು ಜನಕ್ಕೂ ಕೂಡ ಅಷ್ಟೇ ಮನಸ್ಸಲ್ಲಿ ಮೂಡಬಹುದು, ಇದೇನಪ್ಪ ಇವರು ಈಗ ಅರಿಶಿನಕ್ಕೆ ಇಷ್ಟು ಅಮೌಂಟ್ ಹೇಳ್ತಾರ, ಮತ್ತು ಬರೀ ಅರಿಶಿನ ಇರುತ್ತೆ, ಅದರಿಂದ ಏನಿದು ಇಷ್ಟೊಂದೆಲ್ಲ ಕೆಲಸ ಆಗುತ್ತಾ? ನಿಜವಾಗ್ಲೂ ಸರ್ಪದೋಷ ಅನ್ನೋದು ಇದೆಯಾ ಅಂತೇಳಿ ಕೆಲವ್ರಿಗೆಲ್ಲರಿಗೂ ಕೂಡ ಕ್ವಶನ್ ಅನ್ನೋದಿರುತ್ತೆ. ಅದು ಈಗಿನ ಕಾಲದಲ್ಲ, ಇದು ಮೊದಲಿಂದನೂ ಕೂಡ ಅಷ್ಟೇ ಸರ್ಪದೋಷ ಇರುವಂಥದ್ದು ನಿಜನೇ. ಈಗ ನೋಡಿ, ನಾಗದೇವತೆಗಳು, ಆ ಸರ್ಪಗಳೆಲ್ಲ ನಾವು ಆರಾಧನೆ ಮಾಡ್ತೀವಿ. ಭೂಮಿಯ ಹೊತ್ತು ನಿಂತಿರ್ತಕ್ಕಂತಹ ದೇವ, ಪ್ರಕೃತಿಯನ್ನು ಕಾಪಾಡುವಂತಹ ದೇವರು, ಹೀಗೆ ಮತ್ತು ಪ್ರಕೃತಿಯಲ್ಲಿ ಬರ್ತಕ್ಕಂಥ ಕೆಲವೊಂದು ವೈರಸ್ಗಳನ್ನೆಲ್ಲ ತಡೆ ಹಿಡಿಯುತ್ತೆ. ಅಂದರೆ ನೆಗೆಟಿವ್ ಎನರ್ಜಿಯನ್ನು ಆಟೋಮೆಟಿಕ್ಕಾಗಿ ಅಷ್ಟು ತಡೆ ಹಿಡಿಯುವಂಥ ಶಕ್ತಿ ಸಾಮರ್ಥ್ಯ ಆ ನಾಗಗಳಿಗಿರುತ್ತೆ. ಈಗ ಒಡವೆ, ವಸ್ತ್ರ, ವೈಡೂರ್ಯಗಳನ್ನೆಲ್ಲ ಕಾಪಾಡೋ ಅಂಥದ್ದು, ಅಂದರೆ ನಿಧಿನ ಕಾಪಾಡೋ ಅಂಥದ್ದೆಲ್ಲ ನಾಗಗಳೇ. ಆಲ್ಮೋಸ್ಟ್ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂತಹ ವಿಷಯನೇ. ಮತ್ತು ಮನುಷ್ಯರಿಗೂ ಮತ್ತು ಹಾವಿಗೂ ಏನೋ ಒಂದು ಅವಿನಾಭಾವ ಸಂಬಂಧ ಇದೆ ಮೊದಲಿಂದನೂ ಕೂಡ ಅಷ್ಟೇ. ಆದರೆ ನಾಗಗಳಿಗೆ ಯಾರಾದ್ರೂ ಸಮಸ್ಯೆ ಮಾಡಿದಾಗ, ಪೂಜೆಗಳು ಏನಾದ್ರು ನಿಂತೋದಾಗ, ನಾಗಬನಗಳನ್ನ ಆನ್ ಮಾಡಿದಾಗ ಅದು ರಿಯಾಕ್ಟ್ ಮಾಡೋ ಅಂಥದ್ದು ಸಹಜನೇ. ಈಗ ನಮ್ಮದೇ ಯಾವ್ದಾದ್ರು ಒಂದು ವಸ್ತುಗಳು ಯಾರಾದರೂ ಕಿತ್ಕೊಂಡಾಗ ನಾವು ರಿಯಾಕ್ಟ್ ಮಾಡ್ತೀವಿ. ನಮ್ಗೆ ಯಾರಾದ್ರೂ ಏನಾದ್ರು ತೊಂದರೆ ಮಾಡ್ತಾರೆ ಅಂತ ಅಂದಾಗ ನಾವು ರಿಯಾಕ್ಟ್ ಮಾಡ್ತೀವಲ್ವ, ಹಾಗೆಯೇ ಅದ್ರ ಪಾಡಿಗೆ ಅದಿದ್ದಾಗ ಏನಾದ್ರೂ ಅಕಸ್ಮಾತ್ ನಾವು ತೊಂದರೆ ಕೊಡೋದಕ್ಕೆ ಅಂತೇಳಿ ಹೋಗಿ ಏನಾದ್ರು ತೊಂದರೆ ಕೊಟ್ಟಾಗ ಏನಾಗುತ್ತೆ, ಅದು ಶಾಪ ಕೊಡುತ್ತೆ. ಅಂದರೆ ಇಡೀ ಪೂರ್ತಿ ಅದರಲ್ಲಿ ದೇವನಾಗಗಳೆಲ್ಲ ಇರುತ್ತೆ. ಈಗ ಸಾಮಾನ್ಯ ನಾಗಗಳು, ದೇವನಾಗಗಳು. ಈಗ ನೋಡಿ, ಈಗ ನಾನು ಶಾಸ್ತ್ರ ಹೇಳ್ತೀನಿ ಅಂತ ಅಂದರೆ, ಈಗ ಪ್ರತಿಯೊಬ್ಬರೂ ಕೂಡ ಶಾಸ್ತ್ರ ಹೇಳೋದಕ್ಕಾಗಲ್ಲ. ನಮಗೆ ಬೈ ಬರ್ತು ಬಂದಿರ್ತಕ್ಕಂಥ, ಅಂದರೆ ತಾತ ಮುತ್ತಾತನಿಂದ ಬಂದಿರ್ತಕ್ಕಂಥದ್ದು. ಹೀಗೆ ಈಗ ನನಗೆ ಹೇಗೆ ಒಂದು ದೇವರು ಒರೆದು ಬಂದಿದ್ದಾರ, ಅದೇ ಪ್ರಕಾರವಾಗಿ ಈಗ ನಾಗಗಳನ್ನು ಕೂಡ ಅಷ್ಟೇ ದೈವಶಕ್ತಿ ಅನ್ನೋದು ಕೆಲವು ನಾಗಗಳೆಲ್ಲ ಇದೆ. ಅದರಲ್ಲಿ 12 ಥರ ನಾಗಗಳು ಅಂತೇಳಿದೆ. ಅದರ ಒಂದು ತಳಿಗಳು ಏನೇನಿದೆ ಅಲ್ವಾ, ಅದೆಲ್ಲದನ್ನು ಕೂಡ ಅಷ್ಟೇ ಭೂಮಿಯಲ್ಲೇ ವಾಸ ಮಾಡ್ತಾ ಇರುತ್ತೆ. ಅಂಥ ನಾಗಗಳಿಗೆ ತೊಂದರೆ ಕೊಟ್ಟರು, ಈಗ ನಾವು ಏನೋ ಕೊಳಕು ಮಂಡಲ ಮತ್ತು ಕೆರೆ ಹಾವು ಹಾಗೆ ಹೀಗೆ ಅಂತೇಳೆಲ್ಲ ಪ್ರಾಬ್ಲಮ್ ಮಾಡ್ತೀವಲ್ಲ, ಯಾವುದೇ ಹಾವಿಗೆ ಏನೇ ಪ್ರಾಬ್ಲಮ್ ಮಾಡಿದ್ರೂ ಕೂಡ ಅಷ್ಟೇ ದೋಷ ಬರುತ್ತೆ. ಅದರಲ್ಲೂ ದೇವನಾಗಗಳು ಅಂತ ಇರುತ್ತೆ. ಆ ದೇವನಾಗಗಳು ನೀವು ಆಲ್ಮೋಸ್ಟ್ ನೋಡಿರ್ಬೋದು. ಈಗ ನಮ್ಮನೆ ಪಕ್ಕದಲ್ಲೇ ನಾವು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀವಿ, 2 ಕಪ್ಪುದೊಂದು ಮತ್ತು ಗೋಧಿ ಕಲರ್ ನಾಗರವು ಓಡಾಡ್ತೈತೆ. ಬಟ್ ಯಾರಿಗೂ ಏನೂ ತೊಂದರೆ ಕೊಡಲ್ಲ. ಕರೆಕ್ಟಾಗಿ ಹುಣ್ಮೆ ಟೈಮಲ್ಲಿ ಬರುತ್ತೆ. ಹುಣ್ಮೆ ಟೈಮು ಆಸುಪಾಸಲ್ಲಿ ಬರುತ್ತೆ, ನೋಡ್ತೀವಿ. ಮತ್ತು ಈ ಕಡೆ ಒಂದೇನೋ ಹುತ್ತ ಏನೋ ಇದೆ ಅಂತೇಳಿ ಹೇಳಿದ್ರು.
ಹಾಗೇನೆ ಈಗ ದೇವನಾಗಗಳು ಓಡಾಡ್ತಾ ಇರುತ್ತೆ. ಆ ಓಡಾಡ್ತಕ್ಕಂಥ ದೇವನಾಗಗಳಿಗೂ ಕೂಡ ಏನಾದ್ರೂ ಅಕಸ್ಮಾತ್ ತೊಂದರೆ ಏನಾದರೂ ಕೊಟ್ಟರೆ ಅದ್ರ ಶಾಪ ಫುಲ್ಲು ಅಂದರೆ ವಂಶ ಪಾರಂಪರೆಯಾಗಿ ಬರುತ್ತೆ. ಕೆಲವು ಟೈಮಲ್ಲಿ ಹೆಂಗೆ ಗೊತ್ತಾ, ಇವಾಗ ನಾನು ಏನೇ ಸರ್ಪದೋಷ ನಿವಾರಣೆ ಮಾಡಿದ್ರು ಅವರ ಒಂದು ಕರ್ಮದ ಫಲ ಯಾವ ಥರ ಇದೆ ಅಂತೇಳಿ ಹೇಳೋದಕ್ಕೆ ಆಗೋದಿಲ್ಲ. ನೋಡಿ, ಕೆಲವೊಬ್ಬರಿಗೆ ಬೇಗ ರಿಸಲ್ಟ್ ಬರುತ್ತೆ, ಮತ್ತು ಕೆಲವೊಬ್ಬರಿಗೆ ತುಂಬ ತಡವಾಗಿ ಬರುತ್ತೆ. ಅವ್ರವ್ರ ಕರ್ಮನ ತೀರಿಸ್ತಾ ಹೋಗ್ಬೇಕಲ್ಲ, ರಿಸಲ್ಟ್ ಅಂತೂ ಬರುತ್ತೆ ಪಕ್ಕ, ಬಟ್ ತಡ ಆಗುತ್ತೆ. ಒಬ್ಬೊಬ್ಬರಿಗೆ ಬೇಗನೂ ಆಗುತ್ತೆ. ಈಗ ನೋಡಿ, ಕೆಲವೊಬ್ಬರಿಗೆ ಗಂಗಮ್ಮನ ಮಾಡಿದ್ದು ಸರ್ಪದೋಷ ನಿವಾರಣೆ ಆಗ್ತಿದ್ದಂಗೆ ಸರ್ಪಗಳೇನಾದರೂ ನಾಗಗಳು ಏನಾದ್ರು ಶಾಂತಿಯಾಗಿ ಅವ್ರಿಗೆ ಆಶೀರ್ವಾದ ಮಾಡಿದ್ರೆ ಅವ್ರು ಇಷ್ಟಪಟ್ಟಿದ್ದಕ್ಕಿಂತ ಹೆಚ್ಚಾಗಿ ಫೈನಾನ್ಷಿಯಲಿ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಒಂದು ಹುಡುಗನ್ನ ನೋಡ್ತಾ ಇದ್ದೀರಾ ಅವ್ರನ್ನಾಗಿರ್ಬೋದು, ಏನೋ ಒಂದು ಮನೆ ಬೇಕು ಅಂತನೋ, ಒಟ್ಟು ಎಲ್ಲದೂ ಅಷ್ಟೇ ಸುಖ, ಸಂತೋಷ, ನೆಮ್ಮದಿ, ಶಾಂತಿ, ಆಯುರಾರೋಗ್ಯ, ಆಯಸ್ಸು, ಅಷ್ಟೈಶ್ವರ್ಯ ಭಾಗ್ಯವನ್ನೆಲ್ಲ ಕೊಡೋ ಅಂಥದ್ದೇನೆ ನಾಗಗಳು. ಸಾಮಾನ್ಯವಾಗಿ ನೀವು ನಾನು ಹೇಳೋದೆಲ್ಲ ಪುರಾತನ ಕಾಲದಿಂದನೂ ಕೂಡ ಅಷ್ಟೇ ಇದು ನಡ್ಕೊಂಡು ಬಂದಿರ್ತಕ್ಕಂಥದ್ದು. ನನಗಂತೂ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ. ಮತ್ತು ಕೆಲವು ಕ್ಲೈಂಟ್ಗಳೂ ಅಷ್ಟೇ, ಅವ್ರಿಗೂ ಆಶ್ಚರ್ಯ ಅಂತಲೇ ಅನಿಸುತ್ತೆ. ಇದೇನಿದು ಇಷ್ಟು ಆಶ್ಚರ್ಯಕರವಾಗಿ, ಈಗ ಮಕ್ಕಳಾಗದೇ ಇರೋರಿಗೆಲ್ಲ ಮಕ್ಕಳಾಗ್ತಾ ಇದೆ, ಸರ್ಪದೋಷ ನಿವಾರಣೆ ಆದಮೇಲೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರೋರಿಗೆ, ಮತ್ತು ಚರ್ಮ ರೋಗ ಇದ್ದಂಥವ್ರಿಗೆ, ಎಷ್ಟೋ ಜನಕ್ಕೆ ಏನೇನೋ ಸಮಸ್ಯೆ ಎಲ್ಲ ಇರುತ್ತಲ್ಲ, ಅದೆಲ್ಲ ಬಗೆಹರಿತಾ ಹೋಗ್ತಾ ಇದೆ. ಸೊ ಹಾಗಾಗಿ ಯಾರಿಗಾಗಲೇ ಆಶ್ಚರ್ಯ ಆಗೇ ಆಗುತ್ತಲ್ವಾ, ಓ ಇದು ನಿಜನಾ, ನಿಜವಾಗ್ಲೂ ಇಷ್ಟೊಂದು ಪವರ್ ಇದೆಯಾ ಅಂಥೇಳಿ. ನಿಜವಾಗ್ಲೂ ಕೂಡ ಅಷ್ಟೇ ಪವರ್ ಇದೆ. ಇದು ನಾವು ಮೊದಲಿಂದನೂ ಕೂಡ ಅಷ್ಟೇ ನಾಗಾರಾಧನೆ, ನಾಗಪೂಜೆಗಳನ್ನೆಲ್ಲ ಮಾಡಿಕೊಂಡು ಬಂದಿರ್ತಕ್ಕಂಥದ್ದು ನಮ್ಮ ಈ ಒಂದು ನಾಡಿನಲ್ಲಿ. ಅದಕ್ಕೆ ಅಂತಲೇ ಒಂದು ಸ್ಥಾನಮಾನಗಳನ್ನೆಲ್ಲ ಕೊಟ್ಟಿದ್ದೀವಿ. ನಾವು ಆರಾಧನೆ ಮಾಡ್ತಾ ಬಂದಿದ್ದೀವಿ. ಭೂಮಿನ ಹೊತ್ತು ನಿಂತಿರ್ತಕ್ಕಂಥ ದೇವ, ಮತ್ತು ನೀರಲ್ಲೂ ಬಾನಲ್ಲೂ ಎಲ್ಲೆಲ್ಲೂ ಕೂಡ ಇರುವಂಥದ್ದು. ಈಗ ಕೆಳಗಡೆ ನಾಗಲೋಕ ಇದೆ ಅಂತೇಳಿ ಹೇಳ್ತಾರೆ. ಏಕೆಂದರೆ ನೆಲ ಹುತ್ತ ಅಂತೇಳಿರುತ್ತೆ, ಸಾಮಾನ್ಯವಾಗಿ ಅಲ್ಲೇ ಇರುತ್ತೆ ನಾಗಗಳು. ಸೊ ಹಂಗಾಗಿ ನಾಗಲೋಕದ ಮೇಲೆ ಇದೊಂದು ಭೂಲೋಕ ಇದೆ ಅಂತೇಳಿ ಹೇಳ್ತಾರೆ. ಸೊ ಹಾಗಾಗಿ ನಾಗಗಳಿಗೂ ಮನುಷ್ಯರಿಗೂ ಕೂಡ ಅಷ್ಟೇ ಒಂದು ಅವಿನಾಭಾವ ಸಂಬಂಧ ಇರುತ್ತೆ. ನಾಗಗಳಿಗೆ ಏನಾದರೂ ತೊಂದರೆ ಕೊಟ್ಟಾಗ ಈ ಥರದ ಕೆಲವೊಂದು ಸಮಸ್ಯೆಗಳೆಲ್ಲ ಉಂಟಾಗ್ತಾ ಹೋಗುತ್ತೆ.